ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಹಾಗೆ ಕರ್ನಾಟಕ ಸಿರೀಸ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಏನಪ್ಪಾ ಅಂತಂದ್ರ ಈ ಸೈಗೊಟ್ಟ ಶಿವಮಾರನ ಬಗ್ಗೆ, ನತದೃಷ್ಟ ದೊರೆಯಾದಂತಹ ಸೈಗೊಟ್ಟ ಶಿವಮಾರನ ಬಗ್ಗೆ ನಾವು ನೋಡಿದ್ವಿ, ಹೌದಿಲ್ಲ? ಎಂತ ನತದೃಷ್ಟ ದೊರೆಯಾದಂತ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಸೊ ಅದೇ ರೀತಿ ಇನ್ನು ಮುಂದಿನ ಈ ತರಗತಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರ ಅವನ ನಂತರದ ರಾಜರ ಬಗ್ಗೆ ನಾವೇನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ್ರಿ. ಅದಕ್ಕಿಂತ ಮೊದಲು ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಅದೇ ರೀತಿ ವಿಡಿಯೋ ಲೈಕ್ ಆದ್ರ ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇನ್ನು ಏನಪ್ಪಾ ಅಂತಂದ್ರ ತರಗತಿಗೆ ಬರೋಣ. ಸೈಗೊಟ್ಟ ಶಿವಮಾರನ ನಂತರ ಬರುವಂತಹ ದೊರೆನೇ ಯಾರಪ್ಪಾ ಅಂತಂದ್ರ ಒಂದನೇ ರಾಜಮಲ್ಲ. ಸೈಗೊಟ್ಟ ಶಿವಮಾರನ ನಂತರ ಬರುವಂತ ದೊರೆನೇ ಯಾರಪ್ಪಾ ಅಂದ್ರೆ ಒಂದನೇ ರಾಜಮಲ್ಲ. ಈತ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಈತನ ಕಾಲಮಾನ 818ರಿಂದ ಏನಪ್ಪಾ ಅಂದ್ರೆ 843. ಈತನ ಕಾಲಮಾನ ಏನಪ್ಪಾ ಅಂದ್ರೆ 818ರಿಂದ 843. ಈತ ಅಷ್ಟೊಂದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ದೊರೆ ಅಲ್ಲ. ಸೊ ಇವ್ ನಂತರ ಬರೋಣ ಯಾರಪ್ಪಾ ಅಂತಂದ್ರ ನೀತಿ ಮಾರ್ಗ ಎರೆಗಂಗಾ. ನಂತರ ಬರೋಣ ಯಾರಪ್ಪ ಅಂತಂದ್ರ ನೀತಿ ಮಾರ್ಗ ಎರೆಗಂಗಾ ಆಗಿರ್ತಾನೆ. ಈಮ ರಾಯರಾಮುಡು ಕದನದೊಳಗಡೆ ಏನಪ್ಪಾ ಅಂದ್ರ ಅಮೋಘ ವರ್ಷ ನೃಪತುಂಗನ ಸೇನಾಧಿಪತಿಯನ್ನ ಬಂಕೇಶನನ್ನ ಸೋಲಿಸ್ತಾನ್ರಿ. ರಾಯರಾಮುಡು ಕದನದಲ್ಲಿ ರೀ, ನೆನಪನಾಗ ಇಟ್ಕೋರಿ, ಬಹಳ ಇಂಪಾರ್ಟೆಂಟ್. ಯಾವ ಒಂದು ಕದನದಲ್ಲಿ ನೀತಿ ಮಾರ್ಗ ಎರೆಗಂಗಾ ಅಮೋಘ ವರ್ಷ ನೃಪತುಂಗನ ಸೇನಾಧಿಪತಿಯನ್ನ ಸೋಲಿಸಿದ ಅಂತ ಕೇಳಿದ್ರೆ ಯಾವ್ದಪ್ಪ ಅಂದ್ರೆ ರಾಯರಾಮುಡು ಕದನ ರೀ. ರಾಯರಾಮುಡು ಕದನದಲ್ಲಿ ಅಮೋಘ ವರ್ಷ ನೃಪತುಂಗನ ಸೇನಾಧಿಪತಿ ಬಂಕೇಶನನ್ನ ಏನಪ್ಪಾ ಅಂದ್ರೆ ಈ ನೀತಿ ಮಾರ್ಗ ಎರೆಗಂಗಾ ಸೋಲಿಸ್ತಾನೆ. ಅಷ್ಟೇ ಅಲ್ಲ, ಇವ ಏನಪ್ಪಾ ಅಂತಂದ್ರ ಜೈನ ಧರ್ಮವನ್ನ ಪಾಲಿಸ್ತಾನೆ. ಜೈನ ಧರ್ಮವನ್ನ ಪಾಲಿಸಿ ಸಲ್ಲೇಖನ ವ್ರತವನ್ನ ಆಚರಣೆಯನ್ನ ಮಾಡ್ತಾನ್ರಿ. ಜೈನ ಧರ್ಮವನ್ನ ಪಾಲಿಸಿ ಸಲ್ಲೇಖ ವ್ರತವನ್ನ ಆಚರಣೆಯನ್ನ ಮಾಡ್ತಾನೆ. ಹಾಗಾದ್ರ ಸೊ ಹಿಂದಿನ ತರಗತಿಯಲ್ಲಿ ನಾ ಹೇಳಿದ್ನಿ, ಬೌದ್ಧ ಧರ್ಮವನ್ನ ಪರಿಪಾಲನೆ ಮಾಡಿದಂತಹ ದೊರೆ ಯಾರು ಅಂತ ಹೇಳಿದರಿ. ಬೌದ್ಧ ಧರ್ಮವನ್ನ ಪರಿಪಾಲನೆ ಮಾಡಿದಂತಹ ಒಬ್ಬನೇ ಒಬ್ಬ ದೊರೆ ಯಾರು ಅಂತ ಹೇಳಿದೆ. ಅದು ಯಾರು ಅಂತಂದ ಹೇಳಿ ಕಮೆಂಟ್ ಮಾಡ್ರಿ ಪ್ಲೀಸ್. ದಯವಿಟ್ಟು ಎಲ್ಲರೂ ಏನಪ್ಪಾ ಅಂತಂದ್ರ ಯಾರಪ್ಪ ಬೌದ್ಧ ಧರ್ಮವನ್ನ ಪರಿಪಾಲನೆ ಮಾಡಿದಂತ ಒಬ್ಬನೇ ಒಬ್ಬ ದೊರೆ ಯಾರು ಅಂತಂದು ಹೇಳಿದ್ನಲ್ಲ, ಅದನ್ನ ಕಮೆಂಟ್ ಮಾಡ್ರಿ ಪ್ಲೀಸ್. ದಯವಿಟ್ಟು ಎಲ್ಲರೂ ಏನಪ್ಪಾ ಅಂತಂದ್ರ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಮ್ಮಡಿ ಬೂತುಗ. ನೆಕ್ಸ್ಟ್ ಬರೋಣ ಯಾರಪ್ಪಾ ಅಂತಂದ್ರ ಇಮ್ಮಡಿ ಬೂತುಗ. ನೀತಿ ಮಾರ್ಗ ಎರೆಗಂಗನ ನಂತರ ಬರೋಣ ಯಾರಪ್ಪಾ ಅಂದ್ರೆ ಇಮ್ಮಡಿ ಬೂತುಗ. ಇವನ ಒಂದು ಕಾಲಮಾನ ಅಂದ್ರ ನೀತಿ ಮಾರ್ಗ ಎರೆಗಂಗನ ನಂತರ ಬರುವಂತ ಪ್ರಸಿದ್ಧ ದೊರೆ ಯಾರಪ್ಪಾ ಅಂದ್ರೆ ಇಂಪಾರ್ಟೆಂಟ್ ದೊರೆ ಯಾರಪ್ಪಾ ಅಂದ್ರೆ ಇಮ್ಮಡಿ ಬೂತುಗ. ಇವನ ಒಂದು ಕಾಲಮಾನ 938ರಿಂದ 916. ಸಾರಿ 938ರಿಂದ 961. 938ರಿಂದ 961 ಆಗಿರ್ತದ. ಈತ ಏನ್ ಮಾಡ್ತಾನಪ್ಪಾ ಅಂತಂದ್ರ ಪರಾಂತಕ ಚೋಳನನ್ನ ತೆಕ್ಕೋಲಂ ಕದನದಲ್ಲಿ ಸೋಲಿಸ್ತಾನ್ರಿ. ಪರಾಂತಕ ಚೋಳನನ್ನ ತೆಕ್ಕೋಲಂ ಕದನದಲ್ಲಿ ಏನಪ್ಪಾ ಅಂತಂದ್ರ ಸೋಲಿಸ್ತಾನೆ. ಈ ಪರಾಂತಕ ಚೋಳನನ್ನ ತೆಕ್ಕೋಲಂ ಕದನದಲ್ಲಿ ಯಾರ ಜೊತೆ ಸೋಲಿಸ್ತಾನಪ್ಪಾ ಅಂತಂದ್ರ, ಯಾರ್ಯಾರು ಸೋಲಿಸ್ತಾನಪ್ಪ ಈತ ಇಮ್ಮಡಿ ಬೂತಗ? ಯಾರ ಒಂದು ಸಹಾಯ ತಗೊಂತಾರಪ್ಪಾ ಅಂತಂದ್ರ ಮೂರನೇ ಕೃಷ್ಣನ ಸಹಾಯವನ್ನ ತಗೊಂತಾನ್ರಿ. ಮೂರನೇ ಕೃಷ್ಣನ ಏನಪ್ಪಾ ಅಂತಂದ್ರ ಸಹಾಯವನ್ನ ತಗೊಂತಾನ್ರಿ. ಮೂರನೇ ಕೃಷ್ಣ ಯಾವ ಒಂದು ದೊರೆಯುವ ರಾಷ್ಟ್ರಕೂಟರ ದೊರೆಯಾದಂತಹ ಮೂರನೇ ಕೃಷ್ಣನ ಸಹಾಯವನ್ನ ತಗೊಂತಾನ್ರಿ. ಮೂರನೇ ಕೃಷ್ಣನ ಸಹಾಯವನ್ನ ತಗೊಂಡು ತೆಕ್ಕೋಲಂ ಕದನದಲ್ಲಿ ಪರಾಂತಕ ಚೋಳನನ್ನ ಏನಪ್ಪಾ ಅಂತಂದ್ರ ಸೋಲಿಸ್ತಾನ್ರಿ. ಪರಾಂತಕ ಚೋಳನನ್ನ ಸೋಲಿಸಿದ ಕಾರಣಕ್ಕಾಗಿ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಮೂರನೇ ಕೃಷ್ಣ ತನ್ನ ಮಗಳ್ರಿ, ಮೂರನೇ ಕೃಷ್ಣನ ಮಗಳು ಬೇಕಿರ್ತಾಳ್ರಿ. ಯಾರ್ರಿ ಆಕಿ ಮಗಳು ಯಾರಪ್ಪಾ ಅಂತಂದ್ರ ರೇವಣಕ ನಿಮ್ಮ. ಯಾರ್ರಿ? ರೇವಣಕ ನಿಮ್ಮ. ರೇವಕ ನಿಮ್ಮ ಸಾರಿ ರೇವಕ ನಿಮ್ಮ ಮಗಳು ಯಾರಪ್ಪಾ ಅಂತಂದ್ರ ರೇವಕ ನಿಮ್ಮ. ರೇವಕ ನಿಮ್ಮನನ್ನ ನಿಮ್ಮ ಅನ್ನೋ ಮಗಳನ್ನ ಏನಪ್ಪಾ ಅಂತಂದ್ರ ಈತ ಏನ್ ಮಾಡ್ತಾನಪ್ಪಾ ಅಂದ್ರೆ ಇಮ್ಮಡಿ ಬೂತಗನಿಗೆ ಕೊಟ್ಟು ಏನಪ್ಪಾ ಅಂತಂದ್ರ ಮದುವೆ ಮಾಡ್ತಾನ್ರಿ. ಇಮ್ಮಡಿ ಬೂತಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಇವನ ಬಿರುದುಗಳು ಏನಪ್ಪಾ ಅಂತಂದ್ರ ಗಂಗೆಯ ಗಂಗಾ ಅಥವಾ ಗಂಗನಾರಾಯಣ. ಗಂಗೆಯ ಗಂಗಾ ಮತ್ತು ಗಂಗನಾರಾಯಣ. ಗಂಗೆಯ ಗಂಗಾ ಮತ್ತು ಗಂಗನಾರಾಯಣ ಇಮ್ಮಡಿ ಬೂತುಗನ ಬಿರುದುಗಳಾಗಿರ್ತವೆ. ಇಲ್ಲಿ ಮೂರನೇ ಕೃಷ್ಣ ಏನ್ ಇರ್ತಾನಲ್ರಿ, ತನ್ನ ಮಗಳಾದಂತಹ ರೇವಕ ನಿಮ್ಮಳನ್ನ ಕೊಟ್ಟು ಮದುವೆ ಅಷ್ಟ ಮಾಡೋದಲ್ರಿ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಬನವಾಸಿಯ ಏನಪ್ಪಾ ಅಂತಂದ್ರ ಅವನ ಸಾಮ್ರಾಜ್ಯದಲ್ಲಿರುವಂತ ಬನವಾಸಿಯ 12,000 ಪ್ರದೇಶಗಳನ್ನ ಅವ್ರಿಗೆ ಏನ್ ಕೊಡ್ತಾನಪ್ಪಾ ಅಂದ್ರೆ ಉಂಬಳಿಯಾಗಿ ನೀಡ್ತಾನ, ಗಿಫ್ಟ್ ಆಗಿ ಕೊಡ್ತಾನ್ರಿ. ಯಾರಿಗೆ? ಇಮ್ಮಡಿ ಬೂತುಗನಿಗೆ ಗಿಫ್ಟ್ ಆಗಿ ಕೊಡುವಂತದಾಗಿರ್ತದ. ನೆಕ್ಸ್ಟ್ ಇಮ್ಮಡಿ ಬೂತುಗನ ನಂತರ ಬರುವಂತ ಇನ್ನೊಬ್ಬ ಇಂಪಾರ್ಟೆಂಟ್ ದೊರೆ ಯಾರಪ್ಪಾ ಅಂತಂದ್ರ ಎರಡನೇ ಮಾರಸಿಂಹ. ಎರಡನೇ ಮಾರಸಿಂಹ. ಇವನ ಒಂದು ಕಾಲಾವಧಿ ಎಷ್ಟಪ್ಪಾ ಅಂದ್ರೆ 963ರಿಂದ 975. 963ರಿಂದ 975 ಇವನ ಒಂದು ಮಾರಸಿಂಹನ ಕಾಲಾವಧಿ.
ಇವನ ಒಂದು ಬಿರುದುಗಳು ಏನಪ್ಪಾ ಅಂತಂದ್ರೆ ಗಂಗಾ ಚೂಡಾಮಣಿ, ಗಂಗಸಿಂಹ. ಇವನ ಒಂದು ಬಿರುದುಗಳು ಏನಪ್ಪಾ ಅಂತಂದ್ರೆ ಗಂಗಾ ಚೂಡಾಮಣಿ ಮತ್ತೆ ಗಂಗಸಿಂಹ. ಈತ ಏನ್ ಮಾಡ್ತಾನಪ್ಪಾ ಅಂತಂದ್ರ ಗುರ್ಜರರನ್ನ ಅಂದ್ರೆ ಗುರ್ಜರ ಪ್ರತಿಹಾರದಿಂದ ಏನ ಬಿಡ್ತಾರಲ್ಲ ಆ ಗುರ್ಜರರನ್ನ ಸೋಲಿಸಿ ಗುರ್ಜರಾಜ ಅಂತಂದ ಹೇಳಿ ಬಿರುದನ್ನ ಪಡ್ಕೊಂತಾನ್ರಿ. ಗುರ್ಜರರನ್ನ ಸೋಲಿಸಿ ಗುರ್ಜರಾಜ ಅಂತಂದ ಹೇಳಿ ಬಿರುದನ್ನ ಪಡ್ಕೊಂತಾನೆ. ಇವ್ ನಂತರ ಬರುವಂತ ಇನ್ನೊಬ್ಬ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ನಾಲ್ಕನೇ ರಾಚಮಲ್ಲ. ನಾಲ್ಕನೇ ರಾಚಮಲ್ಲ ಇವನ ಒಂದು ಕಾಲಾವಧಿ 975ರಿಂದ 985. ಈತ ನಳಂಬರನ್ನ ಏನಪ್ಪಾ ಅಂತಂದ್ರ ಸೋಲಿಸ್ತಾನ್ರಿ. ನಳಂಬರನ್ನ ಸೋಲಿಸ್ತಾನೆ. ಆಮೇಲೆ ನಳಂಬರನ್ನ ಸೋಲಿಸಿ ಅವರ ಏನಪ್ಪಾ ಅಂದ್ರೆ ದೊರೆ ಆದಂತಹ ಗೋವಿಂದರಸನನ್ನ ದಂಗೆಯನ್ನ ಏನ್ ಮಾಡ್ತಾನಪ್ಪಾ ಅಂದ್ರೆ ಹತ್ತಿಕ್ತಾನ್ರಿ. ಈ ಗೋವಿಂದರಸ ಏನ್ ಮಾಡ್ತಾನಂತಂದ್ರೆ ಈ ನಾಲ್ಕನೇ ರಾಚಮಲ್ಲನ ಅಧಿಕಾರದೊಳಗಡೆ ಆಳ್ವಿಕೆಯೊಳಗಡೆ ಇವರ ಮೇಲೆ ದಂಗೆ ಎದ್ದು ಬಂದಿರ್ತಾನ್ರಿ. ಈ ದಂಗೆಯನ್ನ ಏನ್ ಮಾಡ್ತಾನಪ್ಪಾ ಅಂದ್ರೆ ಈ ನಾಲ್ಕನೇ ರಾಚಮಲ್ಲ ಏನಪ್ಪಾ ಅಂತಂದ್ರೆ ಹತ್ತಿಕ್ತಾನೆ. ಈ ನಾಲ್ಕನೇ ರಾಚಮಲ್ಲನ ಮಂತ್ರಿ ಯಾರಪ್ಪಾ ಅಂತಂದ್ರ ಚಾವುಂಡರಾಯರಿ. ನಾಲ್ಕನೇ ರಾಚಮಲ್ಲನ ಮಂತ್ರಿ ಹೆಸರು ಏನಪ್ಪಾ ಅಂತಂದ್ರ ಚಾವುಂಡರಾಯ. ಇವ ಬಹಳ ಇಂಪಾರ್ಟೆಂಟ್ ರೀ ನಮಗ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಯಾರಪ್ಪ ಅಂದ್ರೆ ಚಾವುಂಡರಾಯ. ಈ ಚಾವುಂಡರಾಯನ ತಂದೆ ಹೆಸರು ಏನಪ್ಪಾ ಅಂತಂದ್ರ ಮಹಾಬಲಯ್ಯ. ಚಾವುಂಡರಾಯನ ತಂದೆ ಹೆಸರು ಮಹಾಬಲಯ್ಯ. ತಾಯಿ ಕಾಳಲಾದೇವಿ. ತಾಯಿ ಯಾರು? ಕಾಳಲಾದೇವಿ. ಅಷ್ಟೇ ಅಲ್ಲ, ಇವನ ಗುರುಗಳು ಇಬ್ರು ಇರ್ತಾರ. ಅವರೇ ಯಾರಪ್ಪಾ ಅಂದ್ರೆ ಅಜಿತ ಸೇನಾಚಾರ್ಯ ಮತ್ತೆ ನೇಮಿಚಂದ್ರ. ಅಜಿತ ಸೇನಾಚಾರ್ಯ ಮತ್ತೆ ನೇಮಿಚಂದ್ರ. ಇವನ ಚಾವುಂಡರಾಯನ ಸಾಧನೆಗಳಂತ ನಾವು ನೋಡ್ಬೇಕಾಗ್ತದ. ಇವನು ಬಹಳ ಸಾಧನೆಗಳಿರ್ತಾವು. ಅದರಲ್ಲಿ ಏನಪ್ಪಾ ಅಂತಂದ್ರ ಸೈನಿಕ ಸಾಧನೆಗಳಂತ ನಾವು ನೋಡಿದ್ರ ನೊಳಂಬರ ಜಗದೇಕ ವೀರನನ್ನ ಏನ್ ಮಾಡ್ತಾನಪ್ಪಾ ಅಂತಂದ್ರ ಗೋಣೂರು ಕದನದಲ್ಲಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಸೋಲಿಸ್ತಾನ್ರಿ. ನೊಳಂಬರ ಜಗದೇಕ ವೀರನನ್ನ ಏನ್ ಮಾಡ್ತಾನಪ್ಪಾ ಅಂತಂದ್ರ ಗೋಣೂರು ಕದನದಲ್ಲಿ ಏನ್ ಮಾಡ್ತಾನ್ರಿ ಸೋಲಿಸ್ತಾನೆ. ಗೋಣೂರು ಕದನದಲ್ಲಿ ಸೋಲಿಸ್ತಾನ್ರಿ. ಅದ್ರ ಜೊತೆಗೆ ಸೋಲಿಸೋದಷ್ಟೇ ಅಲ್ಲ, ಹಲವಾರು ಬಿರುದುಗಳನ್ನ ಪಡ್ಕೊಂತಾನ್ರಿ. ಸಾಕಷ್ಟು ಬಿರುದುಗಳನ್ನ ಪಡ್ಕೊಂತಾನೆ. ಆ ಬಿರುದುಗಳೇ ಯಾವಪ್ಪ ಅಂತಂದ್ರ ಸಮರ ಪರಶುರಾಮ, ವೀರ ಮಾರ್ತಾಂಡ, ವೈರಿಕುಲ ಕಾಲದಂಡ, ಆಮೇಲೆ ರಾಯ ಅನ್ನೋ ಒಂದು ಏನಪ್ಪಾ ಅಂತಂದ್ರ ಬಿರುದುಗಳನ್ನ ಪಡ್ಕೊಂತಾನೆ. ಇದು ಈತನ ಸೈನಿಕ ಸಾಧನೆಗಳಾದ್ರ ಇವನ ಸಾಹಿತ್ಯಿಕ ಸಾಧನೆಗಳು ಯಾವ್ಯಾವ್ರಿ? ಸಾಹಿತ್ಯ ಸಾಧನೆಗಳು ಯಾವುವು ಅಂತಂದಾಗ ಇವ ಏನಪ್ಪಾ ಅಂತಂದ್ರ ಒಬ್ಬ ಮಂತ್ರಿ ಅಷ್ಟೇ ಅಲ್ಲ, ಈತ ಏನಪ್ಪಾ ಅಂತಂದ್ರ ಒಬ್ಬ ಲೇಖಕನೂ ಆಗಿದ್ದ, ಒಬ್ಬ ಕವಿನೂ ಆಗಿದ್ದ. ಈತನ ಕೃತಿ ಯಾವ್ದಪ್ಪಾ ಅಂದ್ರೆ ಚರಿತ್ರ ಸಾರ ಮತ್ತೆ ಚಾವುಂಡರಾಯ ಪುರಾಣ. ಈತನ ಕೃತಿ ಯಾವ್ದಪ್ಪ ಅಂತಂದ್ರ ಚರಿತ್ರ ಸಾರ ಮತ್ತು ಚಾವುಂಡರಾಯ ಪುರಾಣ. ಈ ಚರಿತ್ರ ಸಾರ ಸಂಸ್ಕೃತದಲ್ಲಿದರಿ. ಯಾವ ಭಾಷೆಯಲ್ಲಿ ಐತಿ ಅಂತ ಕೇಳ್ತಾರ್ರಿ. ಯಾವ ಭಾಷೆ ರೀ? ಸಂಸ್ಕೃತದಲ್ಲಿ ಐತರಿ. ಚರಿತ್ರ ಸಾರ ಯಾವ ಭಾಷೆದಲ್ಲಿದ್ದಾರೆ? ಸಂಸ್ಕೃತದಲ್ಲಿ ಐತಿ. ಹಾಗೆ ಚಾವುಂಡರಾಯ ಪುರಾಣ ಯಾವ ಭಾಷೆದಲ್ಲಿ ಐತಪ್ಪ ಅಂತಂದ್ರ ಕನ್ನಡದಲ್ಲಿ ಐತಿ. ಯಾವ ಭಾಷೆಯಲ್ಲಿ ಐತ್ರಿ? ಕನ್ನಡದಲ್ಲಿ ಐತಿ. ಈ ಒಂದು ಚಾವುಂಡರಾಯ ಪುರಾಣದಲ್ಲಿ 24 ತೀರ್ಥಂಕರ ಬಗ್ಗೆ ಉಲ್ಲೇಖ ಐತ್ರಿ. 24 ತೀರ್ಥಂಕರ ಬಗ್ಗೆ ಏನಪ್ಪಾ ಅಂತಂದ್ರ ಉಲ್ಲೇಖ ಇರುವಂತಹ ಒಂದು ಕೃತಿ ಯಾವ್ದಪ್ಪ ಅಂತಂದ್ರ ಚಾವುಂಡರಾಯ ಪುರಾಣ. ಅದು ಕನ್ನಡದಲ್ಲಿ ಇರುವಂತದ್ದು. ಅಷ್ಟೇ ಅಲ್ಲ, ಇವ ಏನಪ್ಪಾ ಅಂತಂದ್ರ ಸಾಕಷ್ಟು ಕವಿಗಳಿಗೆ ಆಶ್ರಯ ನೀಡ್ತಾನ್ರಿ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ವ್ಯಾಕರಣಕಾರನಾದಂತಹ ಗುಣವರ್ಮ, ಆಮೇಲೆ ಅವರ ಗುರು ಆದಂತಹ ನೇಮಿಚಂದ್ರ. ಇವರಿಬ್ಬರಿಗೆ ಏನಪ್ಪಾ ಅಂತ ಸಾಕಷ್ಟು ಕವಿಗಳಿಗೆ ಆಶ್ರಯ ನೀಡಿದ ಅನ್ನೋದಕ್ಕೆ ಏನಪ್ಪಾ ಅಂತಂದ್ರ ಇವು ಎಕ್ಸಾಂಪಲ್ ಗಳಾಗಿರ್ತವೆ. ಇವು ಪ್ರಮುಖರಾಗಿರ್ತಾರೆ. ಇವನು ಏನಪ್ಪಾ ಅಂದ್ರೆ ಆಶ್ರಯ ನೀಡಿದಂತ ಕವಿಗಳಲ್ಲಿ ಇವರು ಪ್ರಮುಖರಾಗಿರ್ತಾರ್ರಿ. ನೆಕ್ಸ್ಟ್ ಇವ ಏನಪ್ಪಾ ಅಂದ್ರ ಕವಿ ಚಕ್ರವರ್ತಿ ರನ್ನ ಅಂತ ನಾವೇನ್ ನೋಡ್ತೀವಿ. ಆ ರನ್ನನ ಸಮಕಾಲೀನವರು. ಇವ ಕವಿ ಚಕ್ರವರ್ತಿ ರನ್ನನ ಸಮಕಾಲೀನವನಾಗಿರ್ತಾನೆ. ಇದಿಷ್ಟು ಏನಪ್ಪಾ ಅಂತಂದ್ರೆ ಇವನ ಸಾಹಿತ್ಯಿಕ ಸಾಧನೆಗಳಾದ್ರ ಇನ್ನೆಂತರ ಏನಪ್ಪಾ ಅಂದ್ರ ವಾಸ್ತುಶಿಲ್ಪ ಸಾಧನೆಗಳು ಅಂತ ಬರ್ತಾವ್ರಿ. ಇವನ ವಾಸ್ತುಶಿಲ್ಪ ಸಾಧನೆಗಳು 981-82ರಲ್ಲಿ ಏನ್ ಮಾಡ್ತಾನೆ? ನಮ್ಗೆ ಗೊತ್ತಿರುವಂತದ್ದು ಗೋಮಟೇಶ್ವರ ಮೂರ್ತಿಯನ್ನ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡ್ತಾನ್ರಿ. ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಗೋಮಟೇಶ್ವರ ಮೂರ್ತಿಯನ್ನ ನಿರ್ಮಾಣ ಮಾಡ್ತಾನ್ರಿ. ಯಾವ ಒಂದು ಪರ್ವತ ಮೇಲೆ ಮಾಡ್ತಾನ್ರಿ? ವಿಂಧ್ಯ ಪರ್ವತ ಮೇಲೆ ಮಾಡ್ತಾನ್ರಿ. ಯಾವ್ದ್ರಿ? ವಿಂಧ್ಯ ಪರ್ವತದ ಮೇಲೆ. ಯಾವ ಪರ್ವತ ರೀ? ವಿಂಧ್ಯ ಪರ್ವತದ ಮೇಲೆ ಮಾಡ್ತಾನ್ರಿ. ಯಾವ ಶಿಲೆಯನ್ನ ಯೂಸ್ ಮಾಡ್ತಾನ್ರಿ? ಬಹಳ ಇಂಪಾರ್ಟೆಂಟ್. ಯಾವ ಶಿಲೆ ರೀ? ಗ್ರಾನೈಟ್. ಯಾವ ಶಿಲೆ ರೀ? ಗ್ರಾನೈಟ್. ಹಾಗಾದ್ರೆ ಈ ಒಂದು ಗೋಮಟೇಶ್ವರ ಮೂರ್ತಿಯನ್ನ ಕೆತ್ತಿದಂತ ಶಿಲ್ಪಿ ಯಾರ್ರಿ? ಗೋಮಟೇಶ್ವರ ಮೂರ್ತಿಯನ್ನ ಕೆತ್ತಿದಂತ ಶಿಲ್ಪಿ ಯಾರ್ರಿ? ಅರಿಷ್ಟನೇಮಿ. ಗೋಮಟೇಶ್ವರ ಮೂರ್ತಿಯನ್ನ ಕೆತ್ತಿದಂತ ಶಿಲ್ಪಿ ಯಾರ್ರಿ? ಅರಿಷ್ಟನೇಮಿ. ಬಹಳ ಇಂಪಾರ್ಟೆಂಟ್ ರೀ, ನೆನಪಿನಾಗ ಇಟ್ಕೋರಿ. ಗೋಮಟೇಶ್ವರ ಮೂರ್ತಿಯನ್ನ ಕೆತ್ತಿದಂತ ಶಿಲ್ಪಿ ಯಾರಪ್ಪ ಅಂತಂದ್ರ ಅರಿಷ್ಟನೇಮಿ.
ಇದಿಷ್ಟು ಏನಪ್ಪಾ ಅಂತಂದ್ರೆ ಚಾವುಂಡರಾಯನ ಬಗ್ಗೆ ಆಗಿರ್ಬೋದು. ಅದರ ಜೊತೆಗೆ ಏನಪ್ಪಾ ಅಂತ 4ನೇ ರಾಜಮಲ್ಲನ ಬಗ್ಗೆ ಆಗಿರ್ತದ. ಇನ್ನ ನಂತರ ಬರೋಣ ಯಾರಪ್ಪಾ ಅಂತಂದ್ರ ರಕ್ಕಸ ಗಂಗಾ. ಈತ ಏನಪ್ಪಾ ಅಂತಂದ್ರೆ ಈ ಒಂದು ಮನೆತನದ ಕೊನೆಯ ಪ್ರಸಿದ್ಧ ದೊರೆ. ಈ ಮನೆತನದ ಕೊನೆಯ ಪ್ರಸಿದ್ಧ ದೊರೆ ಯಾರು ಅಂತಂದ್ರ ರಕ್ಕಸ ಗಂಗಾ ಆಗಿರ್ತಾನೆ. ರಕ್ಕಸ ಗಂಗಾ ಆಗಿರ್ತಾರೆ. ಈತನನ್ನ ಯಾರು ಸೋಲಿಸ್ತಾರಪ್ಪ ಅಂತಂದ್ರ ಕಲ್ಯಾಣಿ ಚಾಲುಕ್ಯರ ಇಮ್ಮಡಿ ತೈಲಪ್ಪ ಸೋಲಿಸ್ತಾನೆ. ಕಲ್ಯಾಣಿ ಚಾಲುಕ್ಯರ ಇಮ್ಮಡಿ ತೈಲಪ್ಪ ಏನಪ್ಪಾ ಅಂತಂದ್ರ ಸೋಲಿಸ್ತಾನೆ. ಇಮ್ಮಡಿ ತೈಲಪ್ಪ ಸೋಲಿಸಿದ ನಂತರ ಈತ ಏನಾಗ್ತಾನಪ್ಪ ಅಂತಂದ್ರ ಈ ಕಲ್ಯಾಣಿ ಚಾಲುಕ್ಯರ ಸಾಮಂತದರಿ ಅಂದ್ರೆ ಇದರ ನಂತರ ಏನಪ್ಪಾ ಅಂತಂದ್ರ ಸಾಮಂತರಾಗ್ತಾರ್ರಿ. ಸಾಮಂತ ದೊರೆಗಳಾಗಿ ಇವರು ಏನಪ್ಪಾ ಅಂತಂದ್ರ ಮುಂದುವರಿತಾರೆ. ಈ ಒಂದು ಸಾಮ್ರಾಜ್ಯ ಮುಂದುವರಿತದೆ. ಇಲ್ಲಿವರೆಗೂ ಏನಪ್ಪಾ ಅಂತಂದ್ರೆ ಇವರು ಯಾರಾಗಿ ಇವರು ಸ್ವತಂತ್ರ ರಾಜರಾಗಿ ಆಳ್ವಿಕೆಯನ್ನ ಮಾಡಿದ್ರು. ಯಾವಾಗ ಈ ರಕ್ಕಸಗಂಗನನ್ನ ಏನಪ್ಪಾ ಅಂದ್ರೆ ಕಲ್ಯಾಣಿ ಚಾಲುಕ್ಯರು ಇಮ್ಮಡಿ ತೈಲಪ್ಪ ಸೋಲಿಸ್ತಾ ಅದಾದ ನಂತರ ಇವರು ಏನಾಗ್ತಾರಪ್ಪ ಅಂತಂದ್ರ ಸಾಮಂತ ದೊರೆಗಳಾಗಿ ಇನ್ನೊಬ್ಬರ ಅಧೀನದಲ್ಲಿ ಏನಪ್ಪಾ ಅಂದ್ರೆ ತಮ್ಮ ಆಡಳಿತವನ್ನು ಮುಂದುವರಿಸ್ತಾರೆ. ಇದಿಷ್ಟು ಏನಪ್ಪಾ ಅಂತಂದ್ರ ಈ ಒಂದು ಮನೆತನದ ಒಂದು ಏನಪ್ಪಾ ಅಂತಂದ್ರೆ ಎಲ್ಲ ರಾಜರ ಬಗ್ಗೆ ಇರುವಂತದ್ದು. ಇನ್ನು ಮುಂದಿನ ತರಗತಿಯಲ್ಲಿ ಏನಂದ್ರೆ ಇವರ ಆಡಳಿತದ ಬಗ್ಗೆ ಆಗಿರ್ಬೋದು, ಇವರ ರಾಜ್ಯಗಳ ಬಗ್ಗೆ, ಇವರ ರಾಜ್ಯ ವಿಂಗಡಣೆ ಆಗಿರ್ಬೋದು, ಇವರ ಏನಪ್ಪಾ ಅಂತಂದ್ರ ಸೈನ್ಯದ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಸೊ ಈ ತರಗತಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಎಲ್ಲರಿಗೂ ಬಹಳ ತುಂಬಾ ಎಲ್ಲರಿಗೂ ಏನಪ್ಪಾ ಅಂದ್ರೆ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಅರ್ಥ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.